ಆದ್ರಿಂದ ಇವ್ರು ಏನಂತಾರ ಅಂತಂದ್ರ ಜೀವನದಾಗ ನಮಗೆ ಯಶಸ್ಸು ಸಿಗ್ಬೇಕು ಅಂತ ಯಾರು ಇಟ್ಕೋಬೇಡ್ರಿ. ಯಶಸ್ಸು ಸಿಗ್ತಾವ, ಅಯಶಸ್ಸು ಸಿಗ್ತಾವ. ಅವು ಅವಿಭಾಜ್ಯ ಅಂಗಗಳು. ಇದ್ರಲ್ಲಿ ಎರಡು ಕಾರಣ ಅದಾವ. ಏನ್ ಕಾರಣ ಅಂತಂದ್ರ ಒಂದೇದೇನದ ನಾವು ಮಾಡಿದ ಕರ್ಮಕ್ಕ ಫಲ ಏನೈತಿ, ಅದು ಒಳ್ಳೇದು ಬರ್ಬೋದು, ಅದು ಉಲ್ಟಾನು ಬರ್ಬೋದು. ಅವು ನಮ್ ಕೈಯಾಗಿಲ್ಲ. ಅವು ಯಾರ ಕೈಯಾಗದಾವ್ರಿ ಫಲ? ಈಶ್ವರ ಈಶ್ವರನ್ ಕೈಯಾಗದ. ಕರ್ಮಫಲ ದಾತ ಈಶ್ವರ ಅದಾನ. ಫೇಲ್ಯೂರ್ ಕೆನಾಟ್ ಬಿ ಅವಾಯ್ಡೆಡ್ ಇನ್ ಒನ್. ಸರ್ ಪ್ರಾರಬ್ಧ ಅಧೀನತೆ ಫಲ, ಪ್ರಾರಬ್ಧ ಅಧೀನ ಮತ್ತು ಪ್ರಾರಬ್ಧ ಕೂಡ ಅದು ಈಶ್ವರನ ಕೈಯಾಗನ ಆಯ್ತು. ಇವ ಮಾಡಿದ ಕರ್ಮ ಫಲ ಅವ ಕೊಡವ. ಇವನು ಪುಣ್ಯ ಪಾಪಗಳನ್ನ ಇಟ್ಕೊಂಡು ಪುಣ್ಯ ಇಟ್ಕೊಂಡಿದ್ದ ಅಂದ್ರ ಸುಖ ಕೊಡ್ತಾನ, ಪಾಪ ಇತ್ತಪ್ಪ ಅಂದ್ರ ದುಃಖ ಕೊಡ್ತಾನ. ಅವನು ಹೆಲ್ಪ್ಲೆಸ್ ಅದಾನ. ಈಶ್ವರನು ಪಾಪ ಇವ ಬಾಳ ಚಲೋ ಅದಾನ, ಇದು ಒಂದೇನೋ ತಪ್ಪು ಮಾಡ್ಯಾನ, ಕ್ಷಮ ಮಾಡೋನು ಅನ್ನಂಗಿಲ್ಲ ಅವ. ಅವ ಚಲೋ ಮನುಷ್ಯನ ತಪ್ಪು ಮಾಡಿದ್ನ ಅಂತಂದ್ರ ಅವ್ ಮತ್ ಶಿಕ್ಷೆ ಕೊಟ್ಟೆ ಬಿಡ್ತಾನ. ಅವ ಸುಮಾರು ಮನುಷ್ಯ ಅದಾನ ಅಂತಂದ್ರು ಪುಣ್ಯ ಮಾಡ್ಯಾನಪ್ಪ, ಗೊತ್ತಿಲ್ದ ಒಂದ್ ಪುಣ್ಯ ಮಾಡ್ಯಾನ ಅಂದ್ರೆ ಸುಖ ಕೊಟ್ಟೆ ಬಿಡ್ತಾನ ಅವ. ಯಾಕಂದ್ರ ಅವ ಏನ್ ನೋಡ್ತಾನ? ಪುಣ್ಯ ಪಾಪಗಳನ್ನ ನೋಡ್ತಾನ. ಫೇಲ್ಯೂರ್ ಕೆನಾಟ್ ಬಿ ಅವಾಯ್ಡೆಡ್ ಇನ್ ಒನ್ ಇಂಪಾರ್ಟೆಂಟ್ ಥಿಂಗ್. ಯಾವಾಗ್ಲೂ ಜೀವನದಾಗ ಜಯನ ಸಿಗ್ಬೇಕು ಅಂತ ಅಪೇಕ್ಷೆ ಮಾಡ್ಬೇಡ್ರಿ. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಫೇಲ್ಯೂರ್ ನೀಡ್ ನಾಟ್ ಬಿ ಅವಾಯ್ಡೆಡ್. ಅಂದ್ರೆ ಏನು? ಅಪಜಯವನ್ನ ತಪ್ಪಿಸ್ಲಕ್ಕ ಯಾರ ಕೈಯಾಗೂ ಸಾಧ್ಯ ಇಲ್ಲ. ತಿಳ್ಕೊಡ್ರಿ. ಈಗ ನಮ್ ಮೊಮ್ಮಗ ಅದಾನ್ರಿ ಒಬ್ಬ, 10 ವರ್ಷ ನಾವು. ಅವ ಎಲ್ಲದ್ರಾಗೂ ಚುರುಕ್ ಅದಾನ. ಅಭ್ಯಾಸದಾಗೂ ಚುರುಕು, ಆಟದಾಗೂ ಚುರುಕು, ಲೀಡರ್ ಅದಾನ, ಎಲ್ಲ ಅದಾನ. ಆದ್ರ ಅವಾಗ ಫೇಲ್ಯೂರ್ ಆದ್ಮೇಲೆ ಸಹನ ಇಲ್ಲ ಅವ. ಅಷ್ಟು ಇದು ಸಕ್ಸಸ್ ಬಗ್ಗೆ ಅಷ್ಟು ಅಭಿಮಾನ ಐತ ಅವ ಹುಡುಗ. 10 ವರ್ಷ ಹುಡುಗ. ಏನ್ ಮಾಡ್ತೀರಿ? ಆ ವಯಸ್ಸ ಹಂಗ ಇರ್ಬೇಕ್ರಿ. ಅದು ಏನ್ ಒಟ್ಟ ಹಂಗಿರ್ಬಾರ್ದು ಅಂತ ಹೇಳ್ತೀವಿ ನಾವು. ಅದು ರಜಗುಣ. ಅಲ್ಲ, ಈಗ ಆ ವಯಸ್ಸ ಅಲ್ರಿ ಅದ. ಇರ್ಲಿ, ಹಂಗೆ ಇರ್ಲಿ, ರಜಗುಣ ಅದು. ರಜಗುಣ. ಯಾಕಂದ್ರ ಹಂಗ ಆತ ಅಂದ್ರ ಮುಂದ್ ಪ್ರಯತ್ನ ಮಾಡಕ್ ಹಚ್ಚೋದಿಲ್ರಿ. ಇರ್ಲಿ, ಅದೇನೇ ಇರ್ಲಿ, ಅವ್ನ ಸ್ವಭಾವ ಹೇಳಾಗತ್ತೀವಿ ನಾವು. ಪ್ರಯತ್ನ ಮಾಡಕ್ ಹಚ್ತಿದ್ವ ಬಿಡ್ತೈತಿ. ಅವ್ನ್ ಪ್ರಯತ್ನ ಮಾಡಕ್ ಹಚ್ಚೋದು ಅವ್ನ ಪ್ರಾರಬ್ಧ ರೀ. ಪುಣ್ಯ ಇತ್ತಂದ್ರ ಕರ್ಕೊಂಡ್ ಹೋಗ್ತೈತಿ. ನಿಮ್ಗೆ ಯಾರ ಬಂದ್ ಕರ್ಕೊಂಡ್ ಹೋಗ್ತಾರ? ಏನ್ರಿ? ಯಾರ ಬಂದ್ ಕರ್ಕೊಂಡ್ ಹೋಗ್ತಾರ? ನಾನು ಹಾವೇರಿ ಒಳಗ ಸುಮಾರು 85ನೇ ಇಸ್ವಿ ಒಳಗ ಮೈಲಾರ ಮಹಾದೇವಪ್ಪ ಸರ್ಕಲ್ ಅಂತದ ಹಾವೇರಿ ಒಳಗ. ಆ ದಾರಿ ಒಳಗ ಸರ್ಕಲ್ದಾಗೆಲ್ಲ ಮಂದಿ ನಿಂತಾರ್ರಿ. ಲಿಂಗಾನಂದ ಸ್ವಾಮೀಜಿ ಪ್ರವಚನ ಮಾಡಕತ್ತಾರ. ನಾನು ಒಂದು ತಿಂಗಳ ಸಂತಿ ಸೈಕಲ್, ಬಾಡಿಗೆ ಸೈಕಲ್ ಮ್ಯಾಗ, ನಾನು ಸಂಗೂರು ಅನ್ನುವಂತ ಹಳ್ಳಿಯಾಗಿದ್ದೆ. ಅಲ್ಲಿ ನಮ್ಮ ನೌಕರಿ ಇತ್ತ. 10 ಕಿಲೋಮೀಟರ್ ಅದ ಹಾವೇರಿಂದ ಸಂಗೂರು ಅನ್ನೋದು. 10 ಕಿಲೋಮೀಟರ್ ಅದ. ನಾನು ಸಂತಿ, ಒಂದ್ ತಿಂಗಳ ಸಂತಿನ ಹಾವೇರಿಂದ ಮಾಡ್ಬೇಕಾದ್ರ ಬಸ್ಸಿಗೆ ಬಂದು, 85ನೇ ಇಸ್ವಿ ಸುದ್ದಿ ಇದು. ಬಸ್ಸಿಗೆ ಬಂದು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಸೈಕಲ್ ಬಾಡಿಗೆ ತಗೊಂಡು ಮಾರ್ಕೆಟಿಗೆ ಹೋಗಿ ಸಾಮಾನು ಸೈಕಲ್ ಮ್ಯಾಗ ತಗೊಂಡು ಬರಾಕತ್ತಿದ್ದೆ. ಅವತ್ತಿನ ದಿವಸ ಲಿಂಗಾನಂದ ಸ್ವಾಮೀಜಿ ಪ್ರವಚನ ಮಾಡಾಕತ್ತಿದ್ರು. ಏನೋ ಹೇಳಾಕತ್ತಾರಲ್ಲ ಅಂತ ನಿಂತ ಸೈಕಲ್ ಬಾಡಿಗೆನೂ ಖಬರ್ ಇಲ್ಲ, ಲಗೇಜ್ ಐತನ್ನೂ ಖಬರ್ ಇಲ್ಲ. ಮೈ ಮರ್ತು ನಿಂತ್ಬಿಟ್ಟೆ. ನಾನು ಸುಮಾರು 1 ತಾಸು ಗಂಟೆ ನಿಂತ್ಬಿಟ್ಟೆ. ಅದು ನನ್ ಪುಣ್ಯ ಇತ್ತು, ಅಲ್ಲಿ ನನಗೆ ಎಳ್ಕೊಂತದ. ಇಲ್ಲಾಂದ್ರೆ ಏನ್ ಬಿಡೋ ಮರ, ಏನ್ ಮಾಡೋದು, ಇದು ನಂದ ಸಂತಿ ತಗೊಂಡು ಹೋಗೋದ ಬಂದಿದ್ದೆ ಅಂದ್ರೆ ನಮ್ ಪುಣ್ಯ ಇತ್ತ ಕರ್ಕೊಂಡು ಹೋಗ್ತದ. ನೋಡ್ರಿ ಹೆಂಗ್ ಇರ್ತತಿ, ಏನ್ ಹೇಳಕ್ ಬರಂಗಿಲ್ಲ. ಪುಣ್ಯ ಇತ್ತ ಕರ್ಕೊಂಡು ಹೋಗ್ತದ, ಪಾಪ ಇತ್ತದ ಕರ್ಕೊಂಡು ಹೋದ್ರು ಕೂಡ ಅಲ್ಲಿ ಫಲ ಸಿಗುವುದಿಲ್ಲ ನಮ್ಗೆ. ಅಲ್ಲಿ ನಾವು ಏನಾಗ್ತದೆ, ಇವತ್ತು ಆಯಾಸ ಆಗೈತಿ, ಬ್ಯಾಸರ ಆಗೈತಿ ಅಂತ ತಿಳ್ಕೊಂಡು ಮುಖ ಒಳಿಸಿ ಅಲ್ಲಿಂದ ನಾವು ಏನಾಗ್ತೇವಿ, ನಿವೃತ್ತಿ ಆಗ್ತೀವಿ. ಪುಣ್ಯ ಇರ್ಬೇಕು. ಪುಣ್ಯ ಇತ್ತಂದ್ರೆ ನೀವು ಎಲ್ಲರ ಏರಿ ಬಂದು ತಾನ ಕರ್ಕೊಂಡು ಹೋಗ್ತದೆ. ಅದಕ್ಕ ಸುಖ ದುಃಖಗಳಾಗಲಿ, ಜಯ ಅಪಜಯಗಳಾಗಲಿ, ಇವು ನಿಮ್ ಕೈಯಾಗಿಲ್ಲ. ತಿಳ್ಕೊಡ್ರಿ. ನಮ್ಮ ಜಯ ಸಿಗಲಿ ಅಂತ ಪ್ರಯತ್ನ ಮಾಡ್ರಿ, ಬೇಡ ಅಂತ ಅನ್ನಂಗಿಲ್ಲ. ಆದ್ರ ಅಪಜಯ ಆದಾಗ ಅದನ್ನ ತಿರಸ್ಕಾರ ಮಾಡ್ಬೇಡ್ರಿ. ಇದು ತತ್ವ ಹೇಳಾಗತ್ತಾರ ಅಪ್ಪೋರು. ಇಲ್ಲ ರಜೋಗುಣದ ಬಗ್ಗೆ ಹೇಳಾಗತ್ತಿಲ್ಲ, ತತ್ವ ಹೇಳ್ತಾರ. ಯಾವ್ದು ಒಂದು ಯಶಸ್ಸು ಸಿಕ್ಕಾಗ್ನು ಅದಕ್ಕೆ ಒಂದು ಪಾಠ ಕಲಿತಾನ. ಫೇಲ್ಯೂರ್ ಆದ್ರೂ ಅದರಿಂದ ಒಂದು ಪಾಠ ಕಲಿತಾನಲ್ಲ, ಅವ ಸಾತ್ವಿಕ್ ಇದ್ದಾವ. ಸಾತ್ವಿಕ್ ಗುಣದ. ಇದು ವೇದಾಂತ. ಬಿಕಾಸ್ ಫೇಲ್ಯೂರ್ ಆರ್ ಆಲ್ಸೋ ಯೂಸ್ಫುಲ್ ಫಾರ್ ಲರ್ನಿಂಗ್ ಅಂಡ್ ಗ್ರೋವಿಂಗ್. ಈಗ ಮನುಷ್ಯ ಜೀವನದಾಗ
ಬರೇ ಉತ್ತೀರ್ಣ ಆಗೋದಲ್ರಿ, ಅನುತ್ತೀರ್ಣನೂ ಆಗ್ಬೇಕು. ಆ ಅನುತ್ತೀರ್ಣದಿಂದ ಆದಾಗ ಪಾಠ ಕಲಿತಾನ ಮನುಷ್ಯ. ಪಾಠ ಕಲಿಬೇಕು. ಮತ್ತು ಅಷ್ಟ ಅಲ್ಲ, ಫೇಲ್ಯೂರ್ ಆದಾಗ ಒಳಗ್ ಬೆಳಿತಾನ, ಯಶಸ್ಸು ಸಿಕ್ಕಾಗ ಹೊರಗೆ ಬೆಳಿತಾನ. ತಿಳಿತೇನ್ರಿ? ಎರಡು ಉಪಯೋಗ ಅದಾವ. ಒಳಗ್ ಬೆಳ್ಯಾಕ ನಮ್ಮ ಅಪಯಶಸ್ಸು ಅಪಜಯ ಕಾರಣ ಅದ. ಹೊರಗೆ ಬೆಳೆದ್ ಬಂತಂದ್ರ, ಹೊರಗಿನ ಬೆಳೆದ್ ಬಂತಂದ್ರ ಅದು ನಮ್ಗ ಜಯಕ್ಕೆ ಕಾರಣ ಅದ. ಅದಕ್ಕ ಜಯ ಬಂದಾಗ ಅವಾಗೂ ಖುಷಿ ಇರ್ರಿ, ಅಪಜಯ ಆದಾಗ್ಲೂ ಖುಷಿ ಇರ್ರಿ. ಯಾಕಂದ್ರೆ ಒಳಗಿನ ಅಂತಃಕರಣದಲ್ಲಿ ಶುದ್ಧಿ ಆಗ್ತದವ. ಒಳಗೂ ಬೆಳಿಬೇಕು, ನಾವು ಹೊರಗೂ ಬೆಳಿಬೇಕಾಗ್ಯದ. ಲೌಕಿಕವಾಗಿಯೂ ಬೆಳಿಬೇಕು, ಆಧ್ಯಾತ್ಮಿಕವಾಗಿಯೂ ಬೆಳಿಬೇಕಾಗ್ಯದ. ಅಂಡ್ therefore I use the failure for learning and growing. ಯಾವಾಗ ನನ್ಗೆ ಅಪಜಯ ಸಿಕ್ಕೈತಿ ಅವಾಗ ನಾನು ಒಳಗೆ ಬೆಳೀತಾ ಇದ್ದೇನೆ ಅಂತ ಸಂತೋಷ ಪಡು. Failure is a stepping stone of success ಅಂತಾರ. stepping stone of success. And inward growth is real spiritual success. ನೋಡ್ರಿ, ನೀವು ಹೊರಗಿನ ಯಶಸ್ಸು ಗಳಿಸಿದ್ರಿ, ಫಲ ಗಳಿಸಿದ್ರಿ, ನೌಕರಿ ಸಿಕ್ತು, ನೌಕರಿ ಒಳಗೆ ದುಡ್ಡು ಗಳಿಸಿದ್ರಿ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಟ್ರಿ, ಮನಿ ಕಟ್ಟಿದ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೊಳ್ರಿ, ಸುಖ, ಯಶಸ್ಸು, ಕರೆಕ್ಟ್. ಇದರಿಂದ ನೀವು ಒಳಗ್ ಬೆಳೆಯುದಿಲ್ಲ, ಬರ ಹೊರಗಷ್ಟೇ ಬೆಳೆದ್ರಿ. ಒಳಗ್ ಯಾವಾಗ ಬೆಳಿತೀರಿ ವಿಚಾರ ಮಾಡಿರಿ. ನಾವು ಯಾವಾಗ ಅಂದ್ರ ಹೊಡ್ತ ಬೀಳ್ಬೇಕು. ಕಂಬಳ್ಯಾಗ ಕಲ್ಲು ಕಟ್ಟಿ ಬಡಿತಾ ಇರ್ಬೇಕು, ಹೊಡ್ತ ಬೀಳ್ತಿರ್ಬೇಕು. ಯಾವ ಹೊಡೆಯವ ಕಾಣ್ತಿರೋದಿಲ್ಲ, ಹೊಡ್ತಾರ ಬೀಳ್ತಿರ್ತಾವ, ಹೊಡೆಯವ ಕಾಣುದಿಲ್ಲ. ಆಗ್ಯಾವೇನ್ರಿ? ಇಂತ ಅನುಭವ ಆಗ್ಯಾವೇನು? ವಿಚಾರ ಮಾಡ್ರಿ. ರಗಡ್ ಆಗ್ಯಾವ್ರಿ. ರಗಡ್ ಆಗ್ಯಾವಂತಾರ ಅವ್ರದ್ದು ಸ್ವಾಮಿಯರ್. ಎಲ್ಲರೂ ವಿಚಾರ ಮಾಡ್ರಿ, ನಮಗೂ ಆಗ್ಯಾವ. ಹೊಡೆಯವ ಕಾಣವಲ್ಲ, ಹೊಡತ್ ಬೀಳಾಗತ್ತಾವ. ನಮ್ ಗುರುಗಳು ಅದನ್ನೇ ಕೆಲಸ ಮಾಡ್ತಿದ್ರು ಸರ್. ಯಾರ ಸ್ವಲ್ಪ ಹಾರಾಡಿದ್ರೆ ಅಂದ್ರೆ ಹೊಡೆದ್ ಬೀಳಾವ ಅವರಿಗೆ. ಗೊತ್ತಾಗ್ತಿದ್ದಿಲ್ಲ ಅವ್ರು ಹೊಡೆದದ್ ಏನು ಗೊತ್ತಾಗ್ತಿದ್ರು ಸರ್. ಹಂಗ್ ಹೊಡಿಯರ. ಆದ್ದರಿಂದ ಅಪಜಯ ಬಂದಾಗ ದುಃಖಸಕ್ ಹೋಗ್ಬೇಡ್ರಿ ಅಂತಾರ ಅವ್ರು. ಒಳಗ ಗ್ರೋ ಆಗ್ತದ ಮನುಷ್ಯ, ಒಳಗ್ ಬೆಳಿತಾನ. ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಆಗ್ತದೆ. ಇಫ್ ಯು ಕ್ಯಾನ್ ಕನ್ವರ್ಟ್ ಫೇಲ್ಯೂರ್ಸ್ ಫಾರ್ ಲರ್ನಿಂಗ್ ಅಂಡ್ ಗ್ರೋಯಿಂಗ್ ಇನ್ವರ್ಡ್ಲಿ, because you have grown up inwardly, you have attained a spiritual success, and therefore why should I try to avoid failures in life? ಹೊರಗೆ ಯಶಸ್ಸು ಸಿಕ್ತ ಆಯ್ತು, ಲೌಕಿಕವಾದಂತ ಜಯ ಸಿಕ್ತು, ಖುಷಿ ಅಂತೂ ಎಲ್ಲಾರು ಇರ್ತಾರ. ಇವತ್ತೇನ್ರಿ, ನಾನು ಹೊಲ ಗಳಿಸೀನಿ, ನಾನ್ ನೌಕರಿ ಗಳಿಸೀನಿ, ರೊಕ್ಕ ಗಳಿಸೀನಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡೀನಿ, ಯಾರ ದುಃಖ ಆಗೈತಿಲ್ರಿ? ಯಾರು ದುಃಖ ಆಗಿಲ್ಲ. ಯಾವಾಗ ದುಃಖ ಆಗೈತಿ ಗೊತ್ತೈತಲ್ರಿ? ಯಾವಾಗ ಹೊರತ್ ಬಿದ್ದಾವ, ಅವಾಗ ದುಃಖ ಆಗೈತಿ. ದುಃಖ ಆದಾಗ ಪಾಠ ಕಲೀರಿ, ಒಳಗೆ ಬೆಳೀರಿ. ಅವಾಗ ಯಾಕೆ ದುಃಖ ಆದಾಗ ಯಾಕೆ ದುಃಖ ಪಡ್ತೀರಿ? ದುಃಖ ಆದಾಗ ಒಳಗೆ ಬೆಳೀರಲ್ಲ. ನೋ ಡೌಟ್, I will work for success, but I am totally against failure. I am not ನೀವು ಯಶಸ್ಸಿಗಾಗಿ ಪ್ರಯತ್ನ ಮಾಡ್ರಿ. ಲೌಕಿಕ ಹಣ ಗಳಿಸ್ರಿ, ಮನಿ ಗಳಿಸ್ರಿ, ಹೊಲ ಗಳಿಸ್ರಿ, ಮಕ್ಕಳಿಗೆ ಒಳ್ಳೆ ಶಾಲಿ ಕಳಿಸ್ರಿ, ಏನ್ ಮಾಡಕಂತೀರಿ ಮಾಡ್ರಿ. ಸಿಕ್ತ ಹೊರಗ್ ಬೆಳೀರಿ, ಸಿಗ್ಲಿಲ್ಲ ದುಃಖ ಮಾಡ್ಕೋಬೇಡ್ರಿ, ಒಳಗ್ ಬೆಳ್ಯಾಕ ಪ್ರಯತ್ನ ಮಾಡ್ರಿ. ವಾ ಹೆಂಗೈತ್ರಿ? ರಾಜ ಬಿದ್ರು ನಾ ಗೆದ್ದಂಗ, ರಾಣಿ ಬಿದ್ರ ನೀ ಸೋತಂಗ. ಹೆಂಗೈತ್ ನೋಡ್ರಿ ವೇದಾಂತ. ಏನ್ರಿ ಮಂಜುನಾಥ್? ರಾಜ ಬಿದ್ರು ನಾ ಗೆದ್ದಂಗ್ರೆ, ರಾಣಿ ಬಿದ್ರ ನೀ ಸೋತಂಗ. ಮತ್ತ ರಾಣಿ ಬಿದ್ರ ಯಾರ್ ಗೆದ್ದಂಗ? ನಾವೇ ಗೆದ್ದಂಗ್ರಿ. ಎರಡು ಹೊತ್ತಾಗೂ ನಾವೇ ಗೆಲ್ಲೋದು. ಇದೆಂತ ಲೆಕ್ಕ ಐತ್ ನೋಡ್ರಿ ಸ್ಟ್ಯಾಟಿಸ್ಟಿಕ್ಸ್. ವಿಚಾರ ಮಾಡ್ರಿ. ರಾಜ ಬಿದ್ರ ನಾ ಗೆದ್ದಂಗ, ಟಾಸ್ ಮಾಡೋಣ. ರಾಜ ಬಿದ್ರ ನಾ ಗೆದ್ದಂಗ, ರಾಣಿ ಬಿದ್ರ ನೀ ಸೋತಂಗ. ಅಂದ್ರ ರಾಣಿ ಬಿದ್ರ ನಾನ ಗೆದ್ದಂಗ, ರಾಜ ಬಿದ್ರು ನಾನ ಗೆದ್ದಂಗ, ರಾಜ ಬಿದ್ರು ನಾನ ಗೆದ್ದಂಗ. ಜಗತ್ನಾಗ ಏನದ? ಲೌಕಿಕ ಪ್ರಯತ್ನ ಮಾಡ್ರಿ, ಸಿಕ್ತ ಸಂತೋಷ ಪಡ್ರಿ, ಸಿಗ್ಲಿಲ್ಲ ಒಳಗ್ ಬೆಳೀರಿ. ಏನೋ ಪರಮಾತ್ಮ ಯಾವ್ದೋ ಒಂದ್ ಕರ್ಮ ಮಾಡೇನಿ, ಕರ್ಮದ ಫಲ ದುಃಖ ಬಂದೈತಿ ಅಂದ್ರ ಇದು ಯಾವ್ದೋ ಒಂದು ಕೆಟ್ಟ ಕರ್ಮದ ಫಲ ಬಂದದ. ಕರ್ಮಫಲ ದಾತ ಈಶ್ವರ ಅದಾನ. ಕರ್ಮ ಫಲ ನನಗೆ ಅಧಿಕಾರ ಇಲ್ಲ. ನನಗೆ ಕೇವಲ ಕರ್ಮದಲ್ಲೇ ಅಧಿಕಾರ. ಆ ಅಧಿಕಾರ ದುರುಪಯೋಗ ಮಾಡಿದೆ ನಾನು. ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಮಾಡಾಕ ನಾ ಪ್ರಯತ್ನ ಮಾಡಿದೆ. ಈಗ ನನಗ ಕೆಟ್ಟದ್ ಬಂದೈತಿ ಫಲ. ನನ್ನ ಎಡೆಯಾಗ ಈಗ ಆ ಫಲವನ್ನು ಉಣ್ಣುವಂತದ್ ಬಂದದ. ದುಃಖವನ್ನು ಉಣ್ಬೇಕಾಗ್ಯದ. ಉಣ್ರಿ, ನಕ್ಕೊಂತ ಉಣ್ರಿ.
ಒಂದ್ ರೀತಿಯಿಂದ ನಾ ಉಂಡ ಮುಗಿಸ್ತೇನೆ ಅಂತ ಉಣ್ರಿ. ಪ್ರಾರಬ್ಧದಾಗ ನನಗ ಬಂದಿದ್ದ ನಾ ಉಂಡ ಮುಗಿಸಿದ್ನಂದ್ರ ತೀರ್ ಹೋಗ್ತದ. ಮುಂದ್ ಉಣ್ಣಾಕ್ ಮತ್ತೊಮ್ಮೆ ಹುಟ್ಟುದ ಅವಶ್ಯಕತೆ ಇಲ್ಲ. ಮತ್ತ ಎರಡನೇದ್ ಏನಂದ್ರ ಆಂತರಿಕವಾಗಿ ಬೆಳೀರಿ ಅಂತ ಹೇಳ್ತಾರೆ. ತಿಳಿಯಾಗತೈತೇನ್ರಿ ಇದು ಮಾತಿನ ಅರ್ಥ? ತಿಳಿಯತೈತ್ರಿ. ಹಾ, ಒಂದು ವಿಶೇಷವಾದಂತ ಮಾತನ್ನ ಹೇಳಕತ್ತಾರ ತೋರ್. ತಿಳಿಯತೈತ್ರಿ. ಆದ್ರಿಂದ ನೀವು ಯಶಸ್ಸಿಗೆ ಪ್ರಯತ್ನ ಮಾಡ್ರಿ, ನಿಮ್ಗ ಜಯಕ್ಕೆ ಪ್ರಯತ್ನ ಮಾಡ್ರಿ. ಅಪಜಯ ಬಂದಾಗ ಒಳಗೆ ಬೆಳೀರಿ, ಎರಡೂ ಲಾಭ ನಮಗೆ ಲಾಭ ಆಗ್ತದೆ. Therefore, according to Vedanta, the real success in life is using the external success and failures for inner growth. Meditate on this well. According to Vedanta, the real success in life is converting external successes and external failures as internal growth and inner learning. ಆದ್ರಿಂದ ಪ್ರಯತ್ನ ಮಾಡ್ರಿ, ಜಯ ಸಿಕ್ತು ಸಂತೋಷ ಅಂತೂ ಯಾರು ಹೇಳೋದ್ ಬೇಕಾಗಿಲ್ಲ. ನಿಮ್ಗೆ ಮೈಸೂರು ರಾಜ್ಯ ಲಾಟ್ರಿ ಆದೈತ್ರಿ, ನಮ್ ದುಡ್ಡಯ್ಯ ಸ್ವಾಮಿಗಳಿಗೆ ದುಃಖದಾಗ ಅದಾರ ಅಂತ ಯಾರು ಅಂತಾರನ? ಮೈಸೂರು ರಾಜ್ಯ ಲಾಟ್ರಿ ಆದೈತೆ ಅಂದ್ರೆ ಸುಖದಿಂದ ಇರ್ತಾರೆ. ಅವಾಗ ದುಃಖದಿಂದ ಯಾರು ಇರೋದೇ ಇಲ್ಲ. ದುಃಖ ಯಾವಾಗ ಆಗ್ಯದ? ಅವ್ರು ಬಯಸಿದ್ದ ಆಗಿಲ್ಲ, ಅವಾಗ ದುಃಖ ಆಗ್ತದ. ಅವಾಗ ಏನ್ ಮಾಡ್ರಿ, ಅದನ್ನ ಈಶ್ವರಾರ್ಪಣ ಬುದ್ಧಿಯಿಂದ ಸ್ವೀಕಾರ ಮಾಡ್ರಿ. ಫಲ ಈಶ್ವರ ಕರ್ಮ ಫಲ ದಾತ ಅದಾನ, ಅವ ಕೊಟ್ಟಾನ, ನಾವು ಉಣ್ಲೇಬೇಕು. ಊಟ ಮಾಡ್ರಿ, ಒಳಗ್ ಬೆಳೀರಿ. ಪಡ್ತಾ ತಿನ್ರಿ, ಒಳಗ್ ಬೆಳೀರಿ. ಜಯ ಬಂದಾಗ ಸ್ವಾಗತ ಮಾಡ್ರಿ, ಅಪಜಯ ಬಂದಾಗ ಸ್ವಾಗತ ಮಾಡ್ರಿ. ಡಿಪ್ರೆಷನ್ಗೆ ಯಾಕೆ ಹೋಗ್ತೀರಿ ಅಪಜಯ ಬಂದಾಗ? ನಾವೆಲ್ಲ ಹಂಗದೇವಿ ಅದನ್ನ ಹೇಳಕತ್ತಾರ. ಇಟ್ ಇಸ್ ಲೈಕ್ ಎ ಪರ್ಸನ್ ಪ್ಲೇಯಿಂಗ್ ಎ ಟೆನಿಸ್ ಗೇಮ್. ಇದಕ್ಕೊಂದು ಉದಾಹರಣೆ ಹೇಳ್ತಾರ. ಟೆನಿಸ್ ಆಟ ಆಡಕತ್ತಾರ ಇಬ್ರು ಫಾರ್ ಫಿಸಿಕಲ್ ಫಿಟ್ನೆಸ್. ಎದಕ್ ಆಡಕತ್ತಾರ ಅವರು ಅಂತಂದ್ರೆ, ನಾವು ದೈಹಿಕವಾಗಿ ಯೋಗ್ಯ ಅಂದ್ರೆ ಫಿಟ್ ಆಗಿರೋನು, ಒಳ್ಳೆ ಸಾಮರ್ಥ್ಯದಿಂದ ಕೂಡಿರೋಳಕ ನಾವು ಏನ ಟೆನಿಸ್ ಆಡಾಕತ್ತೇವಿ. ನಾವು ಇಮ್ಯಾಜಿನ್ ದಿಸ್ ಎಕ್ಸಾಂಪಲ್, ಇಟ್ ಇಸ್ ವೆರಿ ಬ್ಯೂಟಿಫುಲ್. ಈ ಒಂದು ಉದಾಹರಣೆ ಏನು ಕೊಡತ್ತಾರಲ್ಲ, ಬಹಳ ಚಂದ ಅದ, ಕೇಳ್ರಿ ಅಂತಾರ. When two people are playing tennis, there are two-fold results. What are the two-fold results? ಇಬ್ರು ಆಟ ಆಡಕತ್ತಾರ್ರಿ. ಈಗ ಏನದ ಆಟ ಆಡುವ ಹೊತ್ನಾಗ, ಟೆನ್ನಿಸ್ ಆಡುವ ಹೊತ್ನಾಗ ಎರಡ್ ರೀತಿಯಿಂದ ರಿಸಲ್ಟ್ ಬರ್ತಾವ. ಏನ್ ಬರ್ತಾವ ಎರಡ್ ರಿಸಲ್ಟ್? ಏನಂದ್ರ, one result is out of game, one person become victor, the other person is defeated. ಒಬ್ಬವ ಬ ಇಬ್ರು ಆಡಕತ್ತಾರ ಅಂತ ತಿಳ್ಕೊಡ್ರಿ, ಗೆಲ್ಲಬಹುದು, ಬ ಸೋಲ್ಬಹುದು, ಒಂದ್ ಚಾನ್ಸ್. ಅಥವಾ ಎರಡನೇ ಚಾನ್ಸ್ ಏನ್ರಿ, ಬ ಗೆಲ್ಲಬಹುದು, ಸೋಲ್ಬಹುದು. ಹೌದ್ರಿ? ಒಬ್ರು ಗೆದ್ರೆ ಇನ್ನೊಬ್ರು ಸೋಲ್ತಾರೆ. ಹೌದ್ರ? The result of the game, one person becomes a victor and the other person become defeated. He loses the game. This is one result. Either I get victory or I fall, I fail and I lose the cup Wimbledon. Either I am a Federer or Philopouso. There are two possibilities. Both cannot be get the Wimbledon cup. ಇಬ್ರು ಟೆನಿಸ್ ಆಡಕತ್ತಾರಂದ್ರೆ ಕಪ್ ಯಾರಿಗೆ ಸಿಗ್ತತ್ರಿ? ಯಾರು ಗೆದ್ದಿರ್ತಾರ ಅವ್ರಿಗೆ ಒಬ್ಬ ಸಿಗ್ತದ. ಕಪ್ ಇಬ್ರು ಸಿಗ್ತದೇನು? ಕಪ್ ಇಬ್ರಿಗೆ ಸಿಗೋದಿಲ್ಲ. ಒಬ್ಬ ಕಪ್ ಸಿಗ್ತತಿ, ಅವ ಯಾವ ಗೆದ್ದಿರ್ತಾನಲ್ಲ ಅವಾಗ ವಿಂಬಲ್ಡನ್ ಕೊಡ್ತಾನ, ಪ್ರಶಸ್ತಿ ಕೊಡ್ತಾನ. ಒಬ್ಬ ಸೋಲ್ತಾನ, ಒಬ್ಬ ಸೋತಾವ್ ಕಪ್ ಕೊಡ್ತಾರೇನೋ? ಇಲ್ಲ, ಕೊಡಂಗಿಲ್ಲ. ಅದರಿಂದ ಏನದ, ಚಿಪ್ ಕೊಡ್ತಾರೆ, ವಿಂಬಲ್ಡನ್ ಕಪ್ ಕೊಡ್ತಾರ. ಇದು ಸಕ್ಸಸ್, ಇದು ಯಶಸ್ಸು. ಇನ್ನು ಎರಡನೇದು ಹೇಳ್ತಾರ ನೋಡಿ. ದ ಸೆಕೆಂಡ್ ಈಸ್ ದ ವೆರಿ ಪ್ಲೇ ಗಿವ್ಸ್ ಮೀ ಫಿಸಿಕಲ್ ಫಿಟ್ನೆಸ್. ಈಗ ಆರೋಗ್ಯ ಸುಧಾರಣೆ ಇಬ್ರದು. ಈಗ ಸೋತ ಒಂದು ಆರೋಗ್ಯ ಸುಧಾರಿಸ್ತದ, ಗೆದ್ದ ಒಂದು ಆರೋಗ್ಯ ಸುಧಾರಿಸಿ ಬಿಟ್ಟಿರ್ತದ. ಸೋತ ಒಂದ್ ಏನ್ರ ಆರೋಗ್ಯದಾಗ ಏನ್ರ ಏರ್ಪೇರಾಕತ್ತೇನ್ರಿ? ಆಗುದಿಲ್ರಿ, ಆಗೋದಿಲ್ಲ. ಈಗ ಅವ್ರು ಎದಕ್ ಆಡಾಕತ್ತಾರ್ರಿ ಇಬ್ರು? ಮೊದ್ಲೇ ಹೇಳಿ, ಆರೋಗ್ಯ ಸಲುವಾಗಿ ಆಡಾಕತ್ತಾರಂದ್ರ ಆರೋಗ್ಯದ ಏನ್ರ ಯಾರದ್ರ ಕಳ್ಕೊತಾರೇನು? ಸೋತಾವ್ ಕಳ್ಕೊತಾನೋ, ಏನ್ ಗೆದ್ದಾವ್ ಕಳ್ಕೊತಾನೋ, ಏನ್ ಯಾರು ಕಳ್ಕೊಳ್ಳೋದಿಲ್ಲೋ? ಇಬ್ರು ಆರೋಗ್ಯವನ್ನು ಪಡ್ಕೋತಾರ. ಆರೋಗ್ಯವನ್ನ ಪಡೆದ್ರಾಗ ಇಬ್ಬರು, ಸೋತಾವನು ಆರೋಗ್ಯ ಪಡಿತಾನ, ಗೆದ್ದವನು ಆರೋಗ್ಯ ಪಡಿತಾನೆ. And as far as the physical fitness or exercise is concerned, that benefit will come to the whom? The successful person or failure, both will get the benefit. ಲಾಭ ಆರೋಗ್ಯ ದೃಷ್ಟಿಯಿಂದ ಟೆನಿಸ್ ಆಡೋರಿಗೆ ಲಾಭ ಇಬ್ರಿಗೂ ಸಿಗ್ತದ. ಸೋತವಂಗೂ ಸಿಗ್ತದ, ಗೆದ್ದವಂಗೂ ಸಿಗ್ತದ. What is that? They are getting exercise and physical fitness.
If I am playing for physical fitness, I am going to get that benefit on anyway, whether the cup comes or not. Because of what? A secondary. I am playing the game for exercise. ನಾನು ಆಟವನ್ನು ಎದಕ್ ಆಡಾಕತ್ತೀನಿ ಅಂತಂದ್ರೆ ನನ್ನ ಆರೋಗ್ಯ ಸುಧಾರಣೆ ಇರ್ಲಿ ಅಂತ ನಾನು ಆಟ ಆಡಾಕತ್ತೀನಿ. ಆ ವಿಂಬಲ್ಡನ್ ಬರ್ಲಿ, ವಿಂಬಲ್ಡನ್ ಬಂದ್ರೆ ಅದು ಬೋನಸ್, ಬರ್ಲಿಕ್ಕಂದ್ರೂ ಬೋನಸ್. ನನಗೆ ಆಸಕ್ತಿ ಇಲ್ಲ. ಅಂದ್ರೆ ನಮ್ದು ಹೆಂಗಿರ್ಬೇಕು ಅಂತಂದ್ರೆ ರಾಜ ಬಿದ್ರ ನಾ ಗೆದ್ದಂಗ, ರಾಣಿ ಬಿದ್ರೆ ನೀ ಸೋತಂಗ ಅನ್ನೋ ಆಟ ಇತ್ತಂದ್ರೆ ನಮ್ಗೆ ಯಾವಾಗ್ಲೂ ದುಃಖ ಆಗುದಿಲ್ಲ. ಇಲ್ಲಾಂದ್ರೆ ರಾಜ ಬಿದ್ರ ಗೆದ್ದ, ರಾಣಿ ಬಿದ್ರ ಸೋತೆ ಅಂದಿ, ರಾಣಿ ಬಿಡು ಚಾನ್ಸ್ 50% ಐತಿ. ಸೋಲಿನ ಚಾನ್ಸ್ ಯಾಕೆ ಇಟ್ಕೋತೀರಿ, ದುಃಖಕ್ಕೆ ಯಾಕೆ ಒಳಗಾಗ್ತೀರಿ ಅಂತಾರ ಅವರು. ಸಿಮಿಲರ್ಲಿ ಇನ್ ಲೈಫ್ ಎನಿ ಕರ್ಮ ಕ್ಯಾನ್ ಗಿವ್ 2-fold ರಿಸಲ್ಟ್ಸ್. ಯಾವುದೇ ಒಂದು ಕರ್ಮ ನಮಗ ಯಶಸ್ಸು ಕೊಡಬಹುದು ಅಥವಾ ಅಪಜಯವನ್ನು ಕೊಡಬಹುದು. One benefit is success, the other one is failure. That is one thing. And the other is what? Whether I get success or failure, all the karmas help me for mental fitness. ಕರ್ಮಗಳನ್ನ ಎದಕ್ಕೆ ಇಟ್ಟಾರ್ರಿ? ಅಂತಃಕರಣ ಶುದ್ಧಿಗಾಗಿ. ಏನ್ ಯಶಸ್ಸು ಪಡ್ಯಾಕ ಇಟ್ಟಾರ ಕರ್ಮ? ಯಶಸ್ಸು ಪಡ್ಯಾಕ ಅಷ್ಟ ಇಟ್ಟಾರ ಕರ್ಮನ? ಕರ್ಮ ಎದಕ್ಕೆ ಇಟ್ಟಾರ? ಅಂತಃಕರಣ ಶುದ್ಧಿಗೆ ಇಟ್ಟಾರೋ ವೇದದಾಗ. ಅಂತಕಣ್ ಶುದ್ಧಿ ನಮಗ್ರಿ. ಟೆನಿಸ್ ಆಡೋದು ಆರೋಗ್ಯ ಸಲುವಾಗಿ ಐತೋ, ವಿಂಬಲ್ಡನ್ ಗೆಲ್ಬೇಕಂತ ಐತೋ ನಿಮ್ದು? ಆರೋಗ್ಯ ಸಲುವಾಗಿ ಐತ್ರಿ. ಆರೋಗ್ಯ ಸಲುವಾಗಿ ಐತಂದ್ರ ಗೆದ್ದವಂಗೂ ಅಷ್ಟ ಆರೋಗ್ಯ, ಸೋತವಂಗೂ ಅಷ್ಟ ಆರೋಗ್ಯ. ಕರ್ಮ ಫಲ ಕರ್ಮವನ್ನ ಎದಕ್ ಮಾಡಂತ ಯಾರ? ಅಂತಃಕರಣ ಶುದ್ಧಿಗಾಗಿ ಮಾಡಂತ ಯಾರಂದ್ರ, ನೀ ಕರ್ಮವನ್ನ ಮಾಡಿ ಯಶಸ್ಸು ಬಂದ್ರು ಅಂತಃಕರಣ ಶುದ್ಧಿ ಆಗ್ತದ, ಅಪಜಯ ಬಂದ್ರು ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಎರಡು ಇಬ್ರಿಗೂ ಆಗ್ತತಿಲ್ರಿ? ಹಾಕದ್ರಿ. ಹಾ, ಅಂತಃಕರಣ ಶುದ್ಧಿ ಮಾತ್ರ ಇಬ್ಬರಿಗೂ ಆಗ್ತದ. Successful action also will help in mental purity. Failure also will help in mental purity. ಯಾರೋ ಒಂದ್ ಫೋನ್ ಮಾಡಾಕತ್ತಾರ್ರಿ, ಕಟ್ ಮಾಡಿದ್ರು ಬಿಡಾಕತ್ತಿಲ್ಲ. ಹೋಗಿ ಬರ್ತೇನೆ, 1 ಮಿನಿಟ್ ಇರ್ರಿ. ನಮ್ಮ ಅಗದಿ ಫ್ರೆಂಡ್ ಅವರು. ನಾಳೆ ಆರ್ತಿಪದ ಹೇಳುದು ಮತ್ತು ಮುಂಜಾನೆ ಇದು ಮಂತ್ರ ಶ್ಲೋಕ ಹೇಳುದು ತಮ್ದದ್ರ ನಾಳೆ. ಆರ್ತಿಪದ ಹೇಳ್ತೀನಿ ಮಂತ್ರ ಹೇಳಲಕ್ರಿ ಪೂರ. ಅಪ್ಪರೇ ನಮ್ದು ಇದಿಲ್ಲ, ಸಾಹಿತ್ಯ ಇಲ್ಲ. ಈಗ ಇದು ಹೇಳ್ತೀನಿ, ಎಂತದು ಜ್ಞಾನಪೂರ್ಣಂ ಜಗಜ್ಯೋತಿ ಹೇಳ್ತೀನ್ರಿ. ಅಪ್ಪ ಇವತ್ತು ಆರ್ತಿಪದ ಇದು ಹೇಳಲ್ಲ, ಜಯ ಭಗವದ್ಗೀತಾ ಅದಿಲ್ಲ, ನನ್ನ ಹತ್ರ ತಂದಿಲ್ಲ ನಾನು. ಯಾವ್ದ ಹುಡ್ಕೊಂಡ್ ಇಟ್ಕಂತೀನಿ ಸರ್ ಇನ್ನೊಂದ್ಸರಿ. ನಿಮ್ ವಾಟ್ಸಪ್ ಮಾಡಿ ಕಳ್ಸನ್ಪ ಅದನ್ನ. ಕಳಸ್ರಿ ಕಳಸ್ರಿ ಕಳಸ್ರಿ. ಈಗ ಕಳ್ಸಿಬಿಟ್ಟ ನೋಡ್ರಿ ಯಾರ. ಕಳಸ್ರಿ. ಆಯ್ತ್ರಪ್ಪ, ನಿಮ್ ಪರ್ಸನಲ್ ಫೋನ್ಗೆ ಹಾಕ್ತಾನೆ. ಆಯ್ತ್ರಿ ಆಯ್ತ್ರಿ. ಆಯ್ತಪ್ಪ. Benefits. One benefit is success or failure. That is one thing. And the other one is that whether I get success or failure, all the karmas help me for mental fitness or mental purification. Successful action also will help me in mental purity, and failure also give mental purity. In fact, failures give better purity because you get toughened to it. In future, in failure, you get opportunity to toughen yourself. ಯಾವಾಗ
ನಮಗ್ ಜೀವನದಾಗ ಅಪಜಯ ಸಿಗ್ತದ, ಅವಾಗ ಮನಸ್ಸು ಗಟ್ಟಿ ಆಗ್ತದ ಅಂತಾರ. ಅವಾಗ ಮನಸ್ಸು ಗಟ್ಟಿ ಆಗ್ತದ. ಬರೇ ಜಯ ಸಿಕ್ಕಂತ ಹೋದ್ರ ಅಷ್ಟ್ ಗಟ್ಟಿ ಆಗುದಿಲ್ಲ ಅಂತ. ಅಪಜಯ ಸಿಗ್ಬೇಕ. ಹೋದಲ್ಲೇ ಫಲ ಸಿಗಬಾರದು. ಅದಕ್ಕ ಅಂತಾರ ನೋಡ್ರಿ, ಯಾರು ನಮ್ಮ ಇವ್ರು ಬಸವಣ್ಣವ್ರು ಒಂದ್ ಮಾತು ಹೇಳ್ತಾರ. ಏನಂತಾರ, ನನಗ ಭಿಕ್ಷಾ ಬೇಡಾಕ್ ಹೋದ್ರ ಭಿಕ್ಷಾ ನೀಡ್ದಂಗ್ ಮಾಡಪ್ಪ ಅಂತಾರ. ಆ ಶ್ಲೋಕದ ಅರ್ಥ ನನಗ ಅದು ವಚನ ನನಗ್ ನೆನಪು ಉಳಿದಿಲ್ಲ, ಅದ್ರ ತಾತ್ಪರ್ಯ ನೆನಪು ಉಳ್ದದ. ನಾ ಭಿಕ್ಷೆ ಬೇಡಾಕ್ ಹೋದ್ರ ನನಗ ಭಿಕ್ಷಾ ಸಿಗದಂಗ್ ಮಾಡು. ಒಂದ್ ವೇಳೆ ಸಿಕ್ತಂತಂದ್ರ ಅದನ್ನ ನನ್ನ ಕೈಯಾಗಿಂದ ಜಾರಿ ತಳಗ್ ಬೀಳೋಂಗ್ ಮಾಡು. ಅದು ತಳಗ್ ಬಿದ್ದಾಗ ಅದನ್ನ ಬಳ್ಕೊಂಡ್ ತಿನ್ನಾಕ್ ಹೋದ್ರ ನಾಯಿ ಬಂದು ತಿಂದು ಹೋಗುವಂಗ್ ಮಾಡು. ಅಂದ್ರ ಅಕ್ಕಮಾದೇವಿ ಏನ್ರಿ ಅದ? ಅಕ್ಕಮಾದೇವಿ ವಚನ ಅದ ನೋಡ್ರಿ. ಆ ವಚನದಿಂದ ಏನಾಗ್ತದ ಅಂದ್ರ, ನಮಗ ಅಪಜಯ ಬಂದಾಗ ನಾವು ಬುದ್ಧಿ ಬಾಳ ಕಲಿತೀವಿ, ಬಾಳ ಹುಷಾರಾಗ್ತೇವಿ. ಜಯ ಬಂದಾಗ ನಾವು ಅಷ್ಟು ಹುಷಾರಾಗುದಿಲ್ಲ ಅಂತಾರ. ಬಿಕಾಸ್ ಯು ಗೆಟ್ ಟಫನ್ಡ್, ಅಂದ್ರ ಮನಸ್ಸು ಗಟ್ಟಿ ಆಗ್ತದ. ಕಷ್ಟಕ್ಕ ಯಾವಾಗ ನಾವು ಮೈ ಮನಸ್ಸು ಒಗ್ತದ, ಅವಾಗ ಗಟ್ಟಿ ಆಕೈತಿ ಮನಸ್ಸು. ಇನ್ ಫೇಲ್ಯೂರ್ ಯು ಗೆಟ್ ಅಪಾರ್ಚುನಿಟಿ ಟು ಟಫನ್ ಯುವರ್ ಸೆಲ್ಫ್. ಕರ್ಮಯೋಗಿ ಈಸ್ ಇಂಟ್ರೆಸ್ಟೆಡ್ ಇನ್ ಇಂಟರ್ನಲ್ ಗ್ರೋತ್. ಕರ್ಮಯೋಗಿ ಹೊಡೆದ ತಿನ್ನಾಕ ತಯಾರದನವ, ಹೊಡೆದ ತಿಂದು ಗಟ್ಟಿ ಆಗಕತ್ತಾನ ಕರ್ಮಯೋಗಿ ಅಂತಾರ. ವಿಚ್ ಈಸ್ ಡೆಫಿನೆಟ್ ವೆದರ್ ದಿ ಕರ್ಮ ಇಸ್ ಸಕ್ಸೆಸ್ಫುಲ್ ಆರ್ ಫೇಲ್ಯೂರ್. ಅಂದ್ರೆ ಏನು? ಕರ್ಮದ ಫಲ ಸುಖಾರ ಬರ್ಲಿ ದುಃಖರ ಬರ್ಲಿ, ಅವಾಗೇನಾದ ಒಳಗೂ ಬೆಳಿತಾನ ಹೊರಗೂ ಬೆಳೆಯಾಗತ್ತಾನ ಕರ್ಮಯೋಗಿ. ದೇರ್ ಆದ್ದರಿಂದ ಕರ್ಮಯೋಗಿ ಈಸ್ ಎವರ್ ಸಕ್ಸೆಸ್ಫುಲ್. ಕರ್ಮಯೋಗಿ ಇಲ್ಲ ಇದ್ರಾಗ ಡಿಕ್ಷನರಿ ಒಳಗ ಸೋಲ್ ಅನ್ನೋದೇ ಇಲ್ಲ. ರಾಜ ಬಿದ್ರ ನಾ ಗೆದ್ದಂಗ, ರಾಣಿ ಬಿದ್ರ ನೀ ಸೋತಂಗ ಅಂತ ನಾವ. ಅಂದ್ರ ರಾಜ ಬಿದ್ರ ಅವನ ಗೆದ್ದಂಗ, ರಾಣಿ ಬಿದ್ರನು ಮತ್ತೊಬ್ಬ ಸೋತಂಗ ಅಂದ್ರೆ ಇವನ ಗೆದ್ದಂಗ. ಅಂದ್ರ ಬಯಸಿದ ಫಲ ಬಂತು ಅಂದ್ರ ಲೌಕಿಕ ಯಶಸ್ಸು, ಬಯಸಿದ ಫಲ ಬರ್ಲಿಲ್ಲ ಅಂದ್ರ ಒಳಗ್ ಬೆಳಿತಾನೆ ಕರ್ಮಯೋಗಿ. Just as the tennis play gives a physical fitness, whether the result is success or failure, a karma yogi is always successful, because whether he is materialistically successful or failure, he is growing inwardly. ನೋಡ್ರಿ, ಯಾವ ಕರ್ಮ ಯೋಗವನ್ನು ಮಾಡಾಕತ್ತಾನ, ಅವಾಗ ಕರ್ಮದ ಫಲ ಸುಖ ಸಿಕ್ತಂದ್ರು ಕೂಡ ಅವ ಖುಷಿಯಿಂದ ಇರ್ತಾನ. ಕರ್ಮದ ಫಲ ದುಃಖ ಬಂದ್ರು ಕೂಡ ಖುಷಿ ಇರ್ತಾನೆ. ಯಾಕಂದ್ರ ಅವ ಒಳಗ್ ಬೆಳೆಯಾಗತ್ತಾನ. ಅವ ಒಮ್ಮೆ ಹೊರಗೆ ಬೆಳಿತಾನ, ಒಮ್ಮೆ ಒಳಗೆ ಬೆಳಿತಾನ. ಅಂತೂ ಇಂತೂ ಏನಾತು ಕರ್ಮಯೋಗಿ ಜೀವನದಾಗ ಸಮಗ್ರವಾದ ಬೆಳವಣಿಗೆ. ಒಳಗೂ ಬೆಳಿತಾನ, ಹೊರಗೂ ಬೆಳೆಯಾಗತ್ತಾನ. ವೇರಾಜ್ ಎ ನಾನ್ ಕರ್ಮಯೋಗಿ, ಕರ್ಮಯೋಗಿ ಅಲ್ಲದವ ಏನ್ ಮಾಡ್ತಾನ, ಅವ ಕರ್ಮಿ ಅನ್ಸ್ಕೋತಾನ. ಹೂ ಡಸಂಟ್ ನೋ ಹೌ ಟು ಲರ್ನ್ ಅಂಡ್ ಗ್ರೋ ಇನ್ವರ್ಡ್ಲಿ. ಹೊರಗಷ್ಟ ಗೊತ್ತೈತಿ ಬೆಳೆಯೋದು ಅವಂಗ, ಒಳಗ್ ಬೆಳಿತೇವಿ ಏನನ್ನೋದು ಗೊತ್ತಿಲ್ಲ ಅವಂಗ. ಅಲ್ಲೈತಿ ಮರ್ಮ. Therefore, he is attached to material success in life. ಬರೇ ರೊಕ್ಕ ರೂಪಾಯಿ ಐಶ್ವರ್ಯ ಅಂತಸ್ತು ಹೊಲ ಮನಿ ಬಂಧು ಬಳಗ ಇದ್ರಾಗ ಸುಖ ಕಾಣ್ಲಿಕ್ಕೆ ಪ್ರಯತ್ನ ಮಾಡ್ತಾನ ಕೇವಲ ಕರ್ಮಿ. ಕರ್ಮಯೋಗಿ ಎರಡೂದ್ರಾಗೂ ಸುಖ ಕಾಣ್ತಾನೆ. And once you are attached to the external success, you have always problems. ಯಾವಾಗ ನೀವು ಲೌಕಿಕ ಯಶಸ್ಸಿನೊಂದಿಗೆ ಬೆನ್ನ ಹತ್ತಿದ್ರಿ, ನಿಮಗ ಪ್ರಾಬ್ಲಮ್ ಅಂದ್ರ ಸಂಸಾರದಲ್ಲಿ ದುಃಖಗಳು ಕಾಣಕ್ ಚಲೋ ಆಕ್ಕಾವ. ಯಾಕಂದ್ರ ಹೊರಗಿನ ಸಕ್ಸಸ್ ಏನೈತಲ್ಲ ಇದು ನಿಶ್ಚಿತ ಇಲ್ಲ. ಒಮ್ಮೆ ಆಗ್ತದ, ಒಮ್ಮೆ ಆಗುದಿಲ್ಲ. ವೆದರ್ ಯು ವಿಲ್ ಸಕ್ಸೀಡ್ ಆರ್ ನಾಟ್, ಇಟ್ ಈಸ್ ನಾಟ್ ಡೆಫಿನೆಟ್. ನೀವು ಹೊರಗಡೆ ಲೌಕಿಕ ಜೀವನದಾಗ ಯಶಸ್ ಪಡಿತೀವೋ ಏನು ಸೋಲ್ ಆಗ್ತೈತೋ ಗೊತ್ತಿಲ್ಲ. 50-50 ಅದ. ಹೊರಗ್ ಕೆಲವೊಂದ್ರಾಗ ಗೆಲುವಾಗ್ಬೋದು, ಕೆಲವೊಮ್ಮೆ ಸೋಲಾಗ್ಬೋದು. ಇಫ್ ಯು ಗೆಟ್ ಸಕ್ಸೆಸ್ ಯು ಆರ್ ಆನ್ ದ ಟಾಪ್ ಆಫ್ ದ ವರ್ಲ್ಡ್. ನೀವು ಯಶಸ್ಸು ಕೊಂಡಾಗ ನಿಮ್ಮ ಖುಷಿಗೆ ಪಾರವೇ ಇಲ್ಲ, ನಿಮ್ಮಂತ ಖುಷಿ ಯಾರು ಇಲ್ಲ. ಅಂಡ್ ಇಫ್ ಯು ಡು ನಾಟ್ ಗೆಟ್, ಯು ಆರ್ ಶಾಟರ್ಡ್. ಯು ಆರ್ ಗೋಯಿಂಗ್ ಟು ಫೇಸ್ ಪ್ರಾಬ್ಲಮ್ ಅಲ್ಟಿಮೇಟ್ಲಿ. ದುಃಖ 50% ದುಃಖ ಬಂದೇ ಬರ್ತಾವೆ. ಸಕ್ಸಸ್ ಸಿಗುದಿಲ್ಲ, ಅವಾಗ ಏನಾಗ್ತದ, ಬಹಳ ದುಃಖಿತರಾಗ್ತೀವಿ ನಾವು. ಅಧೋಗತಿಗೆ ಹೋಗ್ಬಿಡ್ತೇವೆ. ನನಗ ಹಿಂಗ್ ಮಾಡ್ತಾನಲ್ಲ ದೇವ್ರು, ನಾ ಯಾರಿಗ ಅನ್ಯಾಯ ಮಾಡಿ? ನೀ ಅನ್ಯಾಯ ಮಾಡಿಲ್ಲೋ, ನೀ ಅನ್ಯಾಯ ಮಾಡಿಲ್ಲ. ಎಲ್ಲರಿಗೂ ಯಶಸ್ಸು ಮತ್ತು ಅಪಯಶಸ್ಸು, ಅಜಯ ಅಪಜಯಗಳು ಎಲ್ಲರಿಗೂ ಸಾಮಾನ್ಯ ಅದಾವ. ನೀ ಯಾವಾಗ್ಲೂ ಜಯನ ಬೇಕಂದ್ರೆ ಹೆಂಗಪ್ಪಾ? ವಿಚಾರ ಇಲ್ಲಲ್ಲೋ ನಿನಗೆ. ಹೊರಗೆ ಬೆಳ್ಯಾಕ ಜಯ ಕೊಟ್ಟೇನಿ,
ಒಳಗ್ ಬೆಳೆಯಾಕ ಅಪಜಯ ಕೊಟ್ಟೇನಿ. ನೀನ್ ಏನ ಬರೇ ಜಯ ಜಯ ಅಂತ ಬಯಸ್ತಿದಿ, ಹೆಂಗ್ ಮಾಡ್ಲಿ ನಾನು? ಕರ್ಮಾರಂಗ ಪುಣ್ಯ ಮಾಡೋಣ ಮಾಡ್ತೇನು? ಬರೇ ಪುಣ್ಯನ ಮಾಡ್ಬೇಕು, ಮಾಡಿದ್ರ ಬರೇ ಸುಖಾನ ಕೊಡ್ತೀನಿ. ನೀ ಪುಣ್ಯನೂ ಮಾಡ್ತಿದಿ, ಪಾಪನೂ ಮಾಡ್ತಿದಿ, ಮತ್ ಬರೇ ಸುಖ ಕೇಳ್ತಿದಿ. ನಾ ಏನ್ ಮಾಡ್ಲಿ ಅಂತಾನ. ನಾನು ಹೆಲ್ಪ್ಲೆಸ್ ಅದೀನಿ, ನಾನು ಅಸಹಾಯಕ ಅದೀನಿ ಅಂತಾನ ಈಶ್ವರ. ನಾನು ನಿಮ್ಮ ಪುಣ್ಯ ಇಟ್ಕೊಂಡ್ರಷ್ಟ ನನಗ್ ಸುಖ ಕೊಡಕ್ ಬರ್ತದ. ನಿನ್ನ ಪಾಪ ಇದ್ವು ಅಂದ್ರ ನಾನ್ ದುಃಖವನ್ನ ಕೊಡ್ಬೇಕಾಗ್ತದ. ನಾನು ಸ್ವತಂತ್ರ ಇಲ್ಪ ಅಂತ ನಾವ್ ಮಾಡಿದ್ದನ್ನೇ ಕೊಡ್ಬೇಕಲ್ರಿ ಅವನು. ಹೌದು. ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಗೆಟ್ ಸಕ್ಸೆಸ್, ಅಂಟಿಲ್ ಸಕ್ಸೆಸ್ ಕಮ್ಸ್ ಟೆನ್ಷನ್ ಕೆನಾಟ್ ಬಿ ಅವಾಯ್ಡ್. ನೀ ಕರ್ಮ ಮಾಡಿದಿ, ಕರ್ಮದ ಫಲ ನಿನಗೆ ಎಸ್ ಬರ್ಬೇಕಾಗೈತಿ ಅಂತ ತಿಳ್ಕೊಳ್ಳೋ ಪ್ರಾರಂಭದಾಗ. ಆ ಬರುಮಠ ಸಮಾಧಾನ ಇಲ್ಲ. ಯಾವಾಗ ಬರ್ತೈತಿ, ಎಂದ ಬರ್ತೈತಿ? ಟೆನ್ಷನ್. Therefore, stress and strain are unavoidable in for a ಕರ್ಮಿ. ಕರ್ಮಿ ಇದ್ದವಾಗ ಬಹಳಷ್ಟು ದುಗುಡ ಇರ್ತದ, ಮನುಷ್ಯನ ಮೇಲೆ ಬಹಳಷ್ಟು ಒತ್ತಡ ಇರ್ತದ. ಆಕತ್ಯೋ ಇಲ್ಲೋ, ಆಕತ್ತಂದ್ರೆ ಯಾವಾಗ ಆಕತ್ಯೋ ಇಲ್ಲೋ, ಆಗ್ಲಿಕ್ಕಂದ್ರೆ ಏನ್ ಮಾಡ್ಲಿ? ಆದ್ರಂತೂ ಅಡ್ಡಿ ಇಲ್ಲ, ಆಗ್ಲಿಕ್ಕಂದ್ರೆ ಏನ್ ಮಾಡ್ಲಿ? ಎಷ್ಟು ಟೆನ್ಷನ್ ನೋಡ್ರಿ. ಕರ್ಮಿಗೆ ಯಾವಾಗ್ಲೂ ಟೆನ್ಷನ್ ತಪ್ಪಿದ್ದಲ್ಲ, ಕರ್ಮಯೋಗಿಗೆ ಯಾವಾಗ್ಲೂ ಟೆನ್ಷನ್ ಇಲ್ಲ. ಇಬ್ರು ಅಲ್ಲೇ ಅದಾರ, ಅದ ಜಗತ್ನಾಗ ಅದಾರ. ಅವಂಗೂ ಸುಖ ದುಃಖಗಳು ಬರ್ತಾವ, ಇವಂಗೂ ಸುಖ ದುಃಖಗಳು ಬರ್ತಾವ. ಸಿದ್ಧಾರೂಢರಿಗೆ ಏನು ಕಷ್ಟ ಇದ್ದಿದ್ದಿಲ್ಲ, ಬರೀ ಸುಖದಾಗೆ ಇದ್ರ. ವಿಚಾರ ಮಾಡ್ರಿ. ಅಂಡ್ ಸಚ್ ಎ ಕರ್ಮಿ ಹೂ ಇಸ್ ಆಲ್ವೇಸ್ ಇನ್ ಸ್ಟ್ರೆಸ್ ಅಂಡ್ ಸ್ಟ್ರೇನ್, ಕೃಷ್ಣ ಕಾಲ್ಸ್ ಹಿಮ್ ರಾಜಸ ಕರ್ತ. ಯಾವಾಗಲೂ ಈ ಟೆನ್ಷನ್ ದಾಗ ಇರ್ತಾನಲ್ಲ, ಇವ ರಜೋಗುಣ ಪ್ರವೃತ್ತಿ ಇದ್ದಾವ ಅಂತ ಕೃಷ್ಣ ಹೇಳಾಗತ್ತಾನ. 8:09:34 ಆಗ್ತದ. ಇನ್ನೊಂದಿಟ್ಟದ, ಇದು ಅಪೌರದ ಭಾಷಾಂತರ. ಅದಕ್ಕ ಏನ್ ವ್ಯತ್ಯಾಸ ಅನ್ನೋದು ಗುರುತಿಸ್ರಿ. ಇನ್ನೊಂದಿಟ್ಟು ಭಾಗ ಅದ, ಅದನ್ನು ನಾಳೆ ಹೇಳ್ತೇನೆ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿ. ಓಂ ಗುರುವೇ ನಮಃ. ಜಯ ಭಕ್ತಿ